ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಮರಿಗಳು ತೊಗೊಳೋರು ಎಲ್ಲೋ ಕಡಿಮೆ ರೇಟಲ್ಲಿ ಮರಿ ಸಿಕ್ತು ಅಂದ್ಬಿಟ್ಟು ಎಲ್ಲೆಲ್ಲೋ ತೊಗೋತಾ ಇರ್ತೀರ, ಮತ್ತು ಅದ್ರ ಬಗ್ಗೆ ಗೊತ್ತಿರಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಮರಿಗಳಿಗೆ ಗೈಡ್ ಮಾಡೋರು ಇರೋದಿಲ್ಲ. ಅಂದರೆ ಗೈಡ್ ಯಾವ ಥರನಪ್ಪ ಅಂತಂದರೆ, ಈ ಬೇಸಿಗೆಗಾಲದಲ್ಲಿ ಮರಿ ಚೆನ್ನಾಗಿ ಬರುತ್ತೆ, ಬಟ್ ಏನಾದರೂ ಒಂದು ಸ್ವಲ್ಪ ತೂಗುಡಿಸೋದು ಜುಗುಡಿಸೋದು ಈ ಥರದ್ದು ಏನಾರು ಆಯಿತು ಅನ್ನೋ ತಕ್ಷಣ ನಿಮಗೆ ಗೈಡ್ ಮಾಡಲ್ಲ, ಮತ್ತು ಒಂದಷ್ಟು ತಿಳ್ಕೊಳ್ಳೋದೆಲ್ಲ ಎಲ್ಲ ಇರುತ್ತೆ. ಬಟ್ ನಾವೇನಪ್ಪ ಅಂತಂದರೆ ಓನಾಗಿ ನಾನೇ ಅಂತಂದರೆ, ಈಗ ನಾನೇ ಖುದ್ದಾಗಿ ನೀವು ಮರಿ ಬಗ್ಗೆ ಇನ್ಫಾರ್ಮೇಷನು, ಮರಿ ಬಗ್ಗೆ ಏನೇ ಇದ್ರೂ ನಾನೇ ಹೇಳ್ಕೊಡ್ತೀನಿ. ಅದರಿಂದ ನಿಮ್ಮ ಮರಿ ತೊಗೊಳ್ಳೋರಿಗೆ ಪ್ರತಿಯೊಂದು ನಾವೇ ಹೇಳ್ಕೊಡೋದ್ರಿಂದ ನಿಮ್ಮ ಮರಿ ಗ್ರೌತ್ನೆಸ್ಸು ಅಥವಾ ಫಿಟ್ನೆಸ್ಸು ಪ್ರತಿಯೊಂದು ಚೆನ್ನಾಗಿರುತ್ತೆ. ಮತ್ತು ಮರಿಗಳಿಗೆ ನಿಮಗೆ ಏನೇ ಇದ್ರೂ ಎನಿವನ್ ನಾವೇ ಕಾಲ್ ಪಿಕ್ ಮಾಡಿ ಕಾಲಿಲ್ಲ ಪಿಕ್ ಮಾಡಿ ಹೇಳಿ. ನಮ್ಮ ಹತ್ರ ಏನೀಗ ಸಾವಿರಾರು ಗಟ್ಟಲೆ ಮರಿ ಸಾಕಲ್ಲ, ನಾವು ಸಾಕೋದೇ 300-400 ಮರಿಗಳು ಒಳಗಡೆ. ಈಗ ಇಷ್ಟು ಮರಿನೇ ನಾವು ನೀಟಾಗಿ ಕೊಡೋದ್ರಿಂದ ನಿಮ್ಮ ಮರಿಗಳು ಜಾಸ್ತಿ ಇಲ್ದಿರೋ ಕಾರಣಕ್ಕೆ ನಿಮ್ಮ ಮರಿಗಳಿಗೆ ಪ್ರತಿಯೊಂದು ನಾವೇ ಹೇಳ್ಕೊಡ್ತೀವಿ. ಈಗ ನೀವು ಫೋನ್ ಮಾಡ್ತೀರಾ, ಕಾಲ್ ಪಿಕ್ ಮಾಡಲ್ಲ, ಅದು ಇದು ಅಂತ ಹೇಳ್ತಾ ಇರ್ತೀರ. ಮರಿಗಳು ಬುಕ್ ಮಾಡೋಕ್ಕೆ ಫೋನ್ ಮಾಡಿದಾಗ ನಂಗೆ ಜಾಸ್ತಿ ಕಾಲ್ಗಳು ಬರುತ್ತೆ, ಅದಕ್ಕೋಸ್ಕರ ಕಾಲ್ ಪಿಕ್ ಮಾಡಿರಲ್ಲ ಹೊರತು ಇನ್ಯಾವುದೇ ರೀತಿ ಬೇರೆ ವಿಚಾರಕ್ಕೆ ಕಾಲ್ ಪಿಕ್ ಮಾಡಿರಲ್ಲ. ನಿಮ್ಗೇನಾದರೂ ಮರಿಗಳು ಬೇಕು ಅಂತಂದರೆ ಸ್ಪಾಟ್ಗೆ ವಿಸಿಟ್ ಮಾಡ್ಕೊಳ್ಳಿ, ಮತ್ತು ಸ್ಪಾಟಲ್ಲಿ ಬಂದು ಕೇಳ್ಕೊಳ್ಳಿ. ಬಟ್ ಅದರಲ್ಲಿ ಏನಂತಂದರೆ ನಿಮ್ಮ ಮರಿಗಳು ಸ್ಪಾಟಿಗೆ ಬಂದು ತೊಗೊಂಡೋದ್ರೆ ಬೆಟರ್ ಆಗಿರುತ್ತೆ, ಮತ್ತು ಮರಿಗಳ ಬಗ್ಗೆ ಪ್ರತಿಯೊಂದು ಗೈಡ್ ನಾವೇ ಮಾಡ್ತೀವಿ.